Hi guys, welcome back to Triveni Poojar YouTube channel. I hope ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ವೀಕೆಂಡ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಮಾಡ್ತೀನಿ, ಏನೇನು ವೆರೈಟಿ ಮಾಡಿ ತಿಂತೀನಿ ಅನ್ನೋದೇ ಈ ಬ್ಲಾಗ್ ಆಗಿರುತ್ತೆ. ತುಂಬಾ ಕೋಕೋನಟ್ ಆಯಿಲ್ ಹಾಕಿರೋದ್ರಿಂದಾಗಿ ನಾನು ಹೇರ್ ಈ ಥರ ಒಂದು ಬ್ಯಾಂಡ್ ಹಾಕೊಂಡಿದ್ದೀನಿ, ಯಾಕಂದರೆ ಅಡುಗೆ ಮಾಡೋದು ಏನಾಗಬಾರ್ದು ಅಂತ. ಇವತ್ತು ನಾನು ಸ್ಪೆಷಲ್ ಆಗಿ ಏನು ನಾಟಿ ಕೋಳಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡಿ ಚಿಕನ್ ತಂದಿದ್ದೀನಿ ಆ್ಯಂಡ್ ಎಗ್ ಬೋಂಡ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಎಗ್ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಇದೆಲ್ಲ ಮಾಡುವ. ಸಂಡೇ ಸ್ಪೆಷಲ್ ಅಂತ ಹೇಳೋಕ್ಕಾಗಲ್ಲ, ಇವತ್ತು ಸ್ಯಾಟರ್ಡೆ. ಸೊ ನನಗೆ ಸಂಡೇ ವರ್ಕಿಂಗ್ ಇರೋದ್ರಿಂದಾಗಿ ಎಲ್ಲ ಸ್ಯಾಟರ್ಡೇನೇ ಮಾಡ್ತಾ ಇದ್ದೀನಿ. ಚಿಕನಿಗೆ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಸೊ ಈ ಥರ ಇದೆ. ಮೊದಲಿಗೆ ಬೇರೆ ಎಲ್ಲ ಮಾಡೋಕ್ಕಿಂತ ಮುಂಚೆ ಇದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಡುವ. ಸೊ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಬೇಕು. ನೀವು ಸ್ಯಾಟರ್ಡೆ ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅದನ್ನ ಕೂಡ ಹೇಳಿ. ಇದು ನಾನು ಸ್ಯಾಟರ್ಡೆ ಮಾಡ್ತಿರೋ ವಿಡಿಯೋ. ಸೊ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹುಳಿ ತಂದಿದ್ದೆ, ಲಿಂಬೆ ಹುಳಿ, ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು. ಸೊ ಲಿಂಬೆ ಹುಳಿ ಹಿಂಡಕ್ಕಿಂತ ಮುಂಚೆ ಈ ಥರ ನಾವು ಈ ಥರ ಮಾಡಿ ಈ ಥರ ಮಾಡಿಕೊಂಡ್ರೆ ಬೇಗ ನೀರು ಬರುತ್ತೆ ಅದರಲ್ಲಿ. ಒಂದ್ಸಲ ಅಂದ್ಕೊಂಡೆ ಏನಾದರೂ ಆರ್ಡ್ರ್ ಮಾಡಿ ತಿನ್ನೋಣ ಅಂತ. ಆಮೇಲೆ ಈಗ ಆರ್ಡ್ರ್ ಮಾಡಿ ತಿಂದರೆ ಈಗ ಈವ್ನಿಂಗ್ ಹೆಂಗಿದ್ರು ನೈಟಿಗೆ ಏನಾದರೂ ಮಾಡಲೇಬೇಕು. ಸೊ ಹಾಗಾಗಿ ಸುಮ್ಮನೆ ಒಂದು ಇಡೀ ಲೆಮನ್ ಹಾಕ್ಕೊತಿದ್ದೀನಿ ನಾನು. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಅಂದರೆ ಸ್ವಲ್ಪ ಅದೇ ಉಪ್ಪೆಲ್ಲ ಚೆನ್ನಾಗಿ ಇದಾಗಲಿ ಅಂತ ಅಷ್ಟೇ. ಸೊ ಈಗ ನಮ್ಮದು ಬೇರೆ ಇಂಗ್ರೀಡಿಯೆಂಟ್ಸ್ ಆಗೋ ಗಂಟ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಏನೂ ತಿಂದಿಲ್ಲ ಗೈಸ್, ತುಂಬ ಹಸ್ವಾಗ್ತಾ ಇದೆ. ಹಾಗಾಗಿ ಬರುವಾಗ ಒಂದು ವಾಟರ್ ಮೆಲನ್ ಕೂಡ ತಂದೆ. ಅದನ್ನೇ ಈಗ ಏನಾದರೂ ತಿನ್ನಬೇಕು, ಲೈಟಾಗಿ ತಿಂದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್. ಸೊ ಇದಿಷ್ಟನ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೇಕು. ಸೊ ಈಗ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದಿದ್ದೀನಿ ಫ್ರಿಜ್ಜಿಂದ. ಇದು ಮ್ಯಾರಿನೇಟ್ ಆಗ್ತಾ ಇರಲಿ. ಈಗ ನಮಗೆ ಮಿಕ್ಸಿ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಗೊತ್ತಲ್ಲ ನಿಮಗೆ, R&R ಬಿರಿಯಾನಿ ಇದು ಅಂತೆಲ್ಲ. ಸೊ ಅದು ಮೆಣಸು ನಾನೊಂದು 1.5 ಗ್ಲಾಸಷ್ಟು ಮಾಡ್ತೀನಿ. 1 3 4 5 ಬೇಕಾ? 5 ಬೇಡ ಅನ್ಕೊತೀನಿ, ಖಾರ ಇದ್ದರೆ ಕಷ್ಟ ಇರಲಿ. ಒಂದು 5 ಮೆಣಸಿನ್ಕಾಯಿ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ತಂದು 1 ವೀಕ್ ಮೇಲೆ ಆಯಿತು.
ಸೊ ಇಷ್ಟು ಕೊತ್ತಂಬರಿ ಸೊಪ್ಪು. ಈಗ ನಾನು ನಿಮಗೆ ಯಾವ್ದು ಎಷ್ಟೆಷ್ಟು ಹಾಕೊಬೇಕು ಅಂತ ಹೇಳ್ತೀನಿ. ಫಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಹಾಕ್ಕೊಳ್ಳಿ. ನಾನು ಶುಂಠಿ ತರೋದು ಮರ್ತೋಗ್ಬಿಟ್ಟೆ, ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇದೆ, ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ಹಾಕಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, 1 ಇಡಿಯಷ್ಟು. ಸೊ ಕೊತ್ತಂಬರಿ ಸೊಪ್ಪು ಎಷ್ಟು ತಗೊಂಡಿರ್ತೀರ ಸೊ ಅದಕ್ಕಿಂತ ಸ್ವಲ್ಪ ಪುದೀನ ಹಾಕಿ. ಸೊ ಇಷ್ಟು ಪುದೀನ ಸಾಕು ಅಂದ್ಕೊತೀನಿ, ತುಂಬ ಪುದೀನ ಆದರೂ ಚೆನ್ನಾಗಿರಲ್ಲ. ಈಗ ನೀವು ಸ್ವಲ್ಪ ವಾಟರ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದು ಪೇಸ್ಟ್ ಆಗಿದೆ ನೋಡಿ, ಕಾಣ್ತಿದೆಯಲ್ಲ. ಸೊ ಇಷ್ಟು ಪೇಸ್ಟ್ ಆದರೆ ಸಾಕಿದು. ಅಂದರೆ ಒಂದು ಟೊಮೆಟೊ, 1 ಈರುಳ್ಳಿನ ಕಟ್ ಮಾಡ್ಕೊಬೇಕು. ಸೊ ನಾನಿದು ಸಿಂಪಲಾಗಿ ಮಾಡ್ತಾ ಇರೋದು. ಸೊ ಇದರಲ್ಲೇ ತುಂಬ ವೆರೈಟಿ ಮಾಡ್ತಾರೆ. ಸೊ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಸೊ ಹಾಗಾಗಿ ನನಗೆ ಯಾವ ಥರ ಬರುತ್ತೆ ಆ ಥರ ಮಾಡೋದು ನಾನು. ತುಂಬ ಈಸಿಯಾಗಿರುತ್ತೆ ನಿಮಗೆ ಈ ರೆಸಿಪಿ, ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಎಲ್ಲ ಮನೇಲಿರುವಂತಹ ಐಟಮ್ಗಳನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಟೊಮೆಟೊ 1 ಸಾಕು, ಯಾಕಂದರೆ ನಾನು ನನಗೊಬ್ಬಳಿಗೆ ಮಾಡ್ಕೊಳ್ತಿರೋದ್ರಿಂದಾಗಿ ನಾನು ಈ ಅಳತೆಗೆ ತೊಗೊಂಡಿರೋದು. ನಿಮ್ಮ ಮನೇಲಿ ಎಷ್ಟು ಜನ, ಈಗ ಅರ್ಧ kg ಎಲ್ಲ ಮಾಡ್ತಿದ್ದೀರ ಅಂದರೆ ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ನೀವು ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್: 1 ಟೊಮೆಟೊ, 1 ಈರುಳ್ಳಿ, ಆಮೇಲೆ ನಾನು ಮಸಾಲ ಮಾಡ್ಕೊಂಡೆಲ್ಲ ಅದಷ್ಟೇ ಮಾಡಿಕೊಂಡು ನಾವು ನಾಟಿ ಬಿರಿಯಾನಿ ಮಾಡ್ಕೊಬೋದು. ಈಗ ನಾನು ಇದರಲ್ಲಿ ಮಾಡ್ತಾ ಇರೋದು, ಇಂಥದ್ರಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು. ಆಯಿಲ್, ತುಪ್ಪ, ಸೊ ಇಷ್ಟು ಬೇಕು. ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ, 1 ಸ್ಪೂನಷ್ಟು ತುಪ್ಪ. ಸೊ ಇದಿಷ್ಟು ಮಸಾಲೆಗೆ ತಗೊಂಡಿದ್ದೀನಿ. ಪಲಾವ್ ಎಲೆ, ಆಮೇಲೆ ಕಲ್ಲುವು, ಚಕ್ಕೆ, ಲವಂಗ ಲವಂಗ 2 ಹಾಕಿದ್ದೀನಿ. ಸೊ ಅದನ್ನ ಕೂಡ ಹಾಕ್ಕೊಬೇಕು. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಈರುಳ್ಳಿ. ಸೊ ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಕೂಡ ಹಾಕ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಂಥ ಮಾಂಸ ಕೂಡ ಹಾಕ್ಕೊಳ್ಳಿ. ಈಗ ನಾನು ಮಾಡ್ಕೊಂಡಂತಹ ಮಸಾಲನ ಅದಕ್ಕೆ ಹಾಕ್ತೀನಿ. ಆ ಮಸಾಲದಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ, ಸೊ ಅದಕ್ಕೆ 1 ಗ್ಲಾಸಷ್ಟು ನೀರು ಸೇರಿಸಿ ಅದನ್ನ ಕೂಡ ಹಾಕ್ಕೊತೀನಿ. ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಲಿಕ್ಕೆ ಬಿಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆ್ಯಂಡ್ ಅದು ಮಾಂಸ ಸ್ವಲ್ಪ ಬೇಯಬೇಕು. ನಾವು ಅಕ್ಕಿ ಹಾಕೋಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ಏನು ಬೇಕಾಗಿಲ್ಲ, ಒಂದು 4 ಮಿನಿಟ್ಸ್ ಗಂಟ ಮಾಂಸನ ಬೇಯಿಸ್ಕೊಂಡು ಅದಾದಮೇಲೆ ನಾವು ತೊಳೆದಿಟ್ಕೊಂಡಂತಹ ಅಕ್ಕಿನ ಕೂಡ ಹಾಕ್ಕೊಬೇಕು.
ಅಕ್ಕಿ ನಾನಿಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಮಾಡಿರೋಂಥ ಮಸಾಲದಲ್ಲೇ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇದೆ. ಸೊ ಹಾಗಾಗಿ 2 ಗ್ಲಾಸ್ ನೀರಷ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಬೇಕು. ಸೊ ನೀವಿಲ್ಲಿ ಅಕ್ಕಿನ ಕಲಿಸ್ಕೊಳ್ಳುವಾಗ ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಡಿ, ಮೆಲ್ಲೆ ನಿಧಾನಕ್ಕೆ ಅದನ್ನ ಆಚೆ ಈಚೆ ಮಾಡಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಎಲ್ಲ ಹುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಾನು ನೋಡಿ ನೀರು ಹಾಕ್ಕೊತಿದ್ದೀನಿ. ಜಸ್ಟ್ 2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ನಮ್ಮ ರುಚಿಯಾದ ಬಿರಿಯಾನಿ ರೆಡಿ ಆಗುತ್ತೆ. ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ. ಈಗ ಬಿರಿಯಾನಿ ಒಂದು 10 ಮಿನಿಟ್ಸ್ ಬೇಯಬೇಕು. ಸೊ ಅದಾಗಷ್ಟರಲ್ಲಿ ನಾವು ಪಕೋಡ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ 2 ಥರದ ಬೋಂಡ ತಿನ್ನಬೇಕು ಅನಿಸ್ತಿತ್ತು. ಒಂದು ಆಲೂಗಡ್ಡೆ ಬೋಂಡ, ಇನ್ನೊಂದು ಎಗ್ ಬೋಂಡ. ಸೊ ಹಾಗಾಗಿ ಒಂದು ಆಲೂಗಡ್ಡೆ ಕೂಡ ತಗೊಂಡಿದ್ದೀನಿ. ಸೊ ಆಲೂಗಡ್ಡೆನ ಒಂದು ಚಿಕ್ಕ ಸ್ಲೈಸಸ್ಗಳಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಬೋಂಡ ಮಾಡಿಕೊಂಡೆ. ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಳೆ ಎಲ್ಲ ಬಂದಾಗ ಎಗ್ ಬೋಂಡ ಆಗಿರ್ಬೋದು ಅಥವಾ ಆಲೂಗಡ್ಡೆ ಬೋಂಡ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂತೂ ಸಖತ್ತಾಗಿ ಬರ್ತಾ ಇದೆ. ರೂಮ್ ಫುಲ್ ಸ್ಮೆಲ್ ಬರ್ತಾ ಇದೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಬಿರಿಯಾನಿ ಜೊತೆ ಸೈಡ್ ಡಿಶ್ ಮೊಟ್ಟೆ ಬೋಂಡ ಮತ್ತು ಆಲೂ ಬೋಂಡ ರೆಡಿಯಾಗಿದೆ. ಮೊಟ್ಟೆ ಬೋಂಡ ಮತ್ತು ಆಲೂ ಬೋಂಡ ರೆಡಿಯಾಗಿದೆ. ಸೊ ಇದು ಸೈಡ್ ಡಿಶ್. ಸೊ ಈಗ ಹಾಕೊಂಡು ತಿನ್ನುವ. ನಾನಿದು ಬಾಸ್ಮತಿ ರೈಸಲ್ಲಿ ಮಾಡಿರೋದು. ತುಂಬ ಸಖತ್ತಾಗಿದೆ.
ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ, ನನಗಂತೂ ತುಂಬ ಇಷ್ಟ ಆಯಿತು. ನಾರ್ಮಲಿ ಬಿರಿಯಾನಿ ಪೀಸ್ಗೆ ಉಪ್ಪು ಖಾರ ಎಳೆಯಲ್ಲ, ಬಟ್ ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆದಿದೆ. ಇವಾಗಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ ಯಾರು ಇರ್ತೀರ ಅವ್ರಿಗೂ ಕೂಡ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಸೊ ಹಾಗೆ ಸೈಡ್ ಡಿಶ್ ಆಗಿ ಮೊಟ್ಟೆ ಬೋಂಡ. ಸೊ ನಾರ್ಮಲಿ ಕಬಾಬ್ ಮಾಡ್ಕೊಳ್ತಾ ಇದ್ದೆ, ಬಟ್ ಈ ಸಲ ಮೊಟ್ಟೆ ಬೋಂಡ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.